ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆಯ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ತಿಳಿಸಿದ. ಮೊದಲು ಸಗುಣೋಪಾಸನೆಯನ್ನೇ ಉತ್ತಮವಾದ್ದು ಅಂತ ಹೇಳ್ದ, ನಂತರ ನಿರ್ಗುಣೋಪಾಸನೆಯನ್ನು ಕೂಡ ಉತ್ತಮವಾದ್ದು ಅಂತ ಹೇಳ್ದ. ಅದನ್ನು ಅವ್ಯಕ್ತ ಅಂತ ಕರೆದಿದ್ದಾರೆ. ವ್ಯಕ್ತ ಅಂದರೆ ಕಣ್ಣಿಗೆ ಕಾಣುವಂಥ ಆಕಾರ, ಕಿವಿಗೆ ಕೇಳುವಂಥ ನಾನಾ ರೀತಿಯ ಸ್ತೋತ್ರ ಭಜನೆ ಇವುಗಳೆಲ್ಲ ಬರುತ್ತೆ. ನಿರ್ಗುಣ ಅಂದರೆ ಅವ್ಯಾವುದೂ ಇಲ್ಲದೆ ಭಗವಂತನನ್ನು ಚಿಂತನೆ ಮಾಡ್ತಕ್ಕಂಥದ್ದು ಅಂತ ಅವುಗಳ ವ್ಯತ್ಯಾಸವನ್ನು ತಿಳಿಸ್ತಾ, ನಿರ್ಗುಣೋಪಾಸನೆಯಲ್ಲಿ ತೊಡಗಿರೋನು ಕೂಡ ಸಕಲ ಪ್ರಾಣಿಗಳಲ್ಲೂ ಕೂಡ ಪ್ರೀತಿಯನ್ನಿಟ್ಟು ಅವುಗಳ ಹಿತವನ್ನು ಕಾಪಾಡಿ ಉಪಾಸನೆಯನ್ನು ಮಾಡತಕ್ಕಂಥವರನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ್ದ. ಮತ್ತೆ ಮುಂದುವರೆದು 5, 6, 7ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವ್ಯಕ್ತದಲ್ಲಿ ಆಸಕ್ತರಾದವರಿಗೆ ಕಷ್ಟ ಹೆಚ್ಚು. ಏಕೆಂದರೆ ದೇಹಧಾರಿಗಳಿಗೆ ನಿರ್ಗುಣೋಪಾಸನೆ ಅಂತಕ್ಕಂಥದ್ದು ಬಹಳ ಕಷ್ಟಕರವಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾನೆ. ಭಗವಂತನೇ ಹೇಳ್ತಾ ಇರ್ತಕ್ಕಂಥ ಮಾತಿದು. ಅವ್ಯಕ್ತ ಅಂದರೆ ನಿರ್ಗುಣೋಪಾಸನೆ, ವ್ಯಕ್ತ ಆಗದೇ ಇರತಕ್ಕಂಥ ರೂಪ ಗುಣ ವಿಶೇಷಣ ಸ್ತೋತ್ರ ಇವ್ಯಾವು ಇಲ್ಲದೆ ಇರತಕ್ಕಂಥದ್ದು. ಹಾಗೆಯೇ ಭಗವಂತನನ್ನು ಧ್ಯಾನಿಸುವಂಥದ್ದು, ಭಗವಂತನನ್ನು ಸೇರುವಂಥದ್ದು ಅದು ಎಷ್ಟು ಕಷ್ಟ. ಈಗ ನಮ್ಮಲ್ಲಿ ನಾವು ಏಕೆ ಹೆಚ್ಚು ಸಗುಣೋಪಾಸನೆಗೆ ನಾವು ಒಂಟು ಬಿದ್ದಿದ್ದೀವಿ ಅಂದರೆ, ಸಗುಣೋಪಾಸನೆ ಅಂತಕ್ಕಂಥದ್ದು ಸುಲಭವಾದದ್ದು. ಒಂದು ದೇವರ ಮೂರ್ತಿ ಇದೆ, ದೇವರ ಸ್ತೋತ್ರ ಇದೆ, ದೇವರನ್ನು ಕುರಿತಾದ ವೇದಮಂತ್ರಗಳಿವೆ, ದೇವರನ್ನು ಕುರಿತಾದ ಭಜನೆ ಇದೆ. ಇವುಗಳನ್ನು ಮಾಡುವಾಗ ನಮಗೆ ಮನಸ್ಸಿನಲ್ಲಿ ದೇವರನ್ನು ಕಲ್ಪಿಸಿಕೊಳ್ಳೋದಕ್ಕೆ, ದೇವರ ಕಡೆಗೆ ನಮ್ಮ ಮನಸ್ಸನ್ನು ಸ್ಥಿರಪಡಿಸೋದಕ್ಕೆ ಅವಕಾಶ ಹೆಚ್ಚಿಗೆ ಇರುತ್ತೆ. ಹಾಗಂತ ಅವ್ಯಾವೂ ಇಲ್ಲದೆ ನಾವು ಭಗವಂತನನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲವೇ? ಇದೆ, ಆದರೆ ಅದು ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಅದನ್ನು ರೂಢಿಸಿಕೊಳ್ಳೋದು ಕಷ್ಟ. ದೇಹಧಾರಿಗಳಾದಂಥ ನಾವುಗಳೆಲ್ಲ ದೇಹಧಾರಿಗಳು. ನಾವು ಭಗವಂತನನ್ನು ನಮ್ಮಂತೆಯೇ ಅಂತ ಭಾವಿಸ್ತೀವಿ. ಕೆಲವು ವಿಶೇಷ ಗುಣಗಳನ್ನು ಇರತಕ್ಕಂಥವನು, ಆದರೆ ನಮ್ಮಂತೆಯೇ ಇರತಕ್ಕಂಥವನು ದೇವರು ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಸಗುಣೋಪಾಸನೆಗೆ ಹೆಚ್ಚು ನಾವು ಒಲವು ತೋರಿಸ್ತೀವಿ. ಆದರೆ ನಿರ್ಗುಣೋಪಾಸನೆಯಲ್ಲಿ ದೇವರನ್ನು ಕುರಿತು ಚಿಂತಿಸುವುದು ಕೂಡ ಮಹಾ ಕಷ್ಟ ಸಾಧ್ಯವಾದರೂ ಕೂಡ ಅದನ್ನೂ ಮಾಡೋರಿದ್ದಾರೆ. ಅದು ಕಷ್ಟವಾದದ್ದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಮುಂದುವರೆದು, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಬುದ್ಧರ್ತಾಂ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾ ವಿಶೇಷಿತ ಚೇತಸಾಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ 2 ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾ ಇದ್ದಾನೆ ಅಂತಂದರೆ, ಹೇ ಅರ್ಜುನ, ಯಾರು ಸಮಸ್ತ ಕರ್ಮಗಳನ್ನು ನನ್ನಲ್ಲಿಯೇ ಅರ್ಪಿಸಿ ನಾನೇ ಸರ್ವೋತ್ತಮ ಅಂತೇಳಿ ಭಾವಿಸಿ ಅವನ ಚಿತ್ತವನ್ನು ನನ್ನಲ್ಲೇ ನೆಟ್ಟು ಧ್ಯಾನಿಸುವಂಥ ಭಕ್ತರನ್ನು ಮೃತ್ಯು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಇಲ್ಲಿ ಸಗುಣನೇ ಇರಬಹುದು ಅಥವಾ ನಿರ್ಗುಣನೇ ಇರಬಹುದು, ಯಾವ ಪದ್ಧತಿ ಆದರೂ ಪರವಾಗಿಲ್ಲ. ಸಾಕಾರ ನಿರಾಕಾರ ಅಂತ ಕೂಡ ಕರಿತೀವಿ ನಾವು ಅದನ್ನು.
ಸಗುಣ ಅಂದರೆ ಸಾಕಾರ, ನಿರ್ಗುಣ ಅಂದರೆ ನಿರಾಕಾರ. ಸಾಕಾರ ನಿರಾಕಾರಗಳ ಎರಡರಲ್ಲೂ ಕೂಡ ಯಾರು ನನ್ನನ್ನೇ ಸಮಸ್ತ ಅಂತ ಭಾವಿಸಿ ಅವರು ಮಾಡ್ತಕ್ಕಂಥ ಕರ್ಮಗಳನ್ನೆಲ್ಲ ನನಗೆ ಅರ್ಪಣೆ ಮಾಡ್ತಾರೋ, ನನ್ನನ್ನೇ ಧ್ಯಾನಿಸ್ತಾರೋ ಮತ್ತು ನನ್ನಲ್ಲಿಯೇ ಎಲ್ಲ ಅವನ ಸಮಸ್ತವನ್ನು ಅರ್ಪಣೆ ಮಾಡ್ತಾರೋ ಅವನನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಏನನ್ನು ನಾವು ತಿಳ್ಕೋಬೇಕು ಅಂದರೆ, ನಾವು ಮಾಡ್ತಕ್ಕಂಥ ಕರ್ಮಗಳು ಬರೀ ಪೂಜೆ ಪುನಸ್ಕಾರ ಧ್ಯಾನ ಹೋಮ ಇವಿಷ್ಟೇ ಅಲ್ಲ. ನಾವು ಯಾವುದೇ ಕೆಲಸಗಳನ್ನು ಮಾಡಿ, ನಮ್ಮ ದೈನಂದಿನ ಕೆಲಸಗಳು ಯಾವುದೇ ಇರಬಹುದು, ಅದು ಬಡಗಿತನ ಇರ್ಬೋದು, ಕಬ್ಬಿಣದ ಕೆಲಸ ಇರ್ಬೋದು, ಅಥವಾ ಉಪನ್ಯಾಸ ಮಾಡೋದಿರ್ಬೋದು, ಯಾವ ಕೆಲಸನಾದರೂ ಕೂಡ ಆ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥ ಭಾವನೆಯಿಂದ ಮಾಡಿದಾಗ ನಾವು ಒಳ್ಳೆಯದನ್ನೇ ಮಾಡ್ತೀವಿ. ನಾವು ಮಾಡೋ ಕೆಲಸ ಭಗವಂತನಿಗೆ ಅರ್ಪಣೆ ಅಂತ ಭಾವಿಸಿದರೆ ಒಳ್ಳೆಯದನ್ನೇ ಮಾಡ್ತೀವಿ. ನಾವು ಇಲ್ಲದೆ ಹೋದರೆ ನಾವು ಕೆಟ್ಟ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ನಮ್ಮ ಇಂದ್ರಿಯಗಳು ನಮಗೆ ಪ್ರೇರಣೆಯನ್ನು ಕೊಡ್ತವೆ ಅನ್ನುವಂಥ ಅರ್ಥವನ್ನು ಈ ಶ್ಲೋಕಗಳಿಂದ ನಾವು ತಿಳ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.